ಗೂಗಲ್ AdSense ಪಿನ್ ಥ್ಯಾಂಕ್ ಯು ಸೋ ಮಚ್. ಗೂಗಲ್ ಲೆಟರ್ ನಮ್ಗೂ ಬಂತು. ಬೇಗನೆ ಬಂದ್ಬಿಟ್ಟಿದೆಪ್ಪ. ನಿಜವಾಗ್ಲು 7 ತಿಂಗಳಿಗೆಲ್ಲ ಗೂಗಲ್ AdSense ಲೆಟರ್ ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಕೆಲವರೆಲ್ಲ ವರ್ಷಾನ್ಗಟ್ಲೆ ಕಾಯ್ತಾ ಇದ್ದಾರೆ. ಓಕೆ, ಇದು ಗೂಗಲ್ AdSense ಲೆಟರ್ ಟೇಸ್ಟ್ ಆಫ್ ಉಪಾರಾಗಿ ಈಗ ಬಂದಿದೆ. 5 ತಿಂಗಳಲ್ಲಿ ನಮ್ ಟೇಸ್ಟ್ ಆಫ್ ಉಪಾರ ಮಾನಿಟೈಸ್ ಆಯ್ತು. 6 ತಿಂಗಳಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಯ್ತು. 7ನೇ ತಿಂಗಳಲ್ಲಿ ಗೂಗಲ್ AdSense ಪಿನ್ ಲೆಟರ್ ಕೂಡ ಬಂದ್ಬಿಟ್ಟಿದೆ. ಸೊ ಇದಾಗಿತ್ತು ಗೂಗಲ್ ಲವ್ ಲೆಟರ್ ನಮಗ್ ಬಂದಿದೆ. ಈಗ ಇದನ್ನ ಓಪನ್ ಮಾಡಿ ಎಲ್ಲ ಅಪ್ಲೈ ಮಾಡ್ಬೇಕು. ಇದ್ರಲ್ಲಿ ನಂಬರ್ ಇರುತ್ತಂತೆ, ನನ್ಗೂ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಈ ನಂಬರ್ ನಾವು ಓದ್ಬೇಕು, ಇದನ್ನ ಕಟ್ ಮಾಡ್ಬೇಕು, ಎಲ್ಲಿಂದ ರಿಮೂವ್ ಮಾಡ್ಬೇಕು ನೋಡುವ. ಸೊ ಚೆನ್ನಾಗಿದೆ, ಕಾರ್ಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾ ತುಂಬಾ ಖುಷಿಯಾಗಿದೆ. ಕೋಲಾರಲ್ಲಿ ಎಷ್ಟು ಜನಕ್ಕೆ ಬಂದಿದೆಯೋ ಗೂಗಲ್ AdSense ನಂಗೆ ಗೊತ್ತಿಲ್ಲ. ಇಲ್ಲಿ ರಿಮೂವ್ ಮಾಡು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಕಾಮೆಂಟ್ ಮಾಡಿ ಕೋಲಾರಲ್ಲಿ ಎಷ್ಟು ಜನಕ್ಕೆ ಗೂಗಲ್ ಇಂದ ಲವ್ ಲೆಟರ್ ಬಂದಿದೆ ಅಂತ. ಮಧ್ಯದಲ್ಲಿ ನಮ್ಮ ಅಡ್ರೆಸ್ ಇರುತ್ತೆ. ಅಡ್ರೆಸ್ ತೋರಿಸಬಾರ್ದು ತೋರಿಸ್ಬೇಕು ಗೊತ್ತಿಲ್ಲ. ನಾನು ಸ್ವಲ್ಪ ಝೂಮ್ ಮಾಡಿದ್ದೀನಿ. ಈಗ ಇದನ್ನ ಓಪನ್ ಮಾಡಿ ಒಳಗಡೆ ನಂಬರ್ ಇರುತ್ತೆ, AdSense ಪಿನ್ ನಂಬರ್ ಇರುತ್ತಂತೆ. 6 ನಂಬರ್ ಇರುತ್ತೆ. ಅದ್ರ ಬಗ್ಗೆ ಈಗ ನನಗಂತೂ ಗೊತ್ತಿಲ್ಲ. ನಾನು ಫಸ್ಟ್ ಅಲ್ವಾ, ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ. ಇದು ತುಂಬಾ ಖುಷಿ ಆಗಿದೆಪ್ಪ. ನೋಡಿ, ಈಗ ಇರುತ್ತೆ, ಇಲ್ಲೆಲ್ಲ ಅಡ್ರೆಸ್ ಇರುತ್ತೆ. ಈಗ ತೆಗೆದು ಓಪನ್ ಮಾಡುವ. ಇದೇ ನಂಬರು ಇಲ್ಲೆಲ್ಲ ಕೊಟ್ಟಿದ್ದಾರೆ, ಇದನ್ನ ಮಾಡ್ಬೇಕು ಅಂತ. ಕಂಗ್ರಾಚುಲೇಷನ್ ಅಣ್ಣ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ತುಂಬಾ ಖುಷಿ ಆಗ್ತಾ ಇದೆ. ಈ ನಂಬರ್ನ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಿಲ್ಲ. ಆಮೇಲೆ ತಿಳ್ಕೊಂಡೆ. ಕ್ರೋಮಲ್ಲಿ ಹೋಗಿ, ಕ್ರೋಮಲ್ಲಿ ನಾವು ಗೂಗಲ್ AdSense ಅಂತ ಹೊಡೆದ್ರೆ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿಂದ ಹೋಗಿ ಕ್ರೋಮಲ್ಲಿ ಗೂಗಲ್ AdSense ಓಪನ್ ಆದ್ಮೇಲೆ ಅಲ್ಲಿ 3 ಲೈನ್ ಇರುತ್ತೆ. ಆ ಲೈನ್ ಮೇಲೆ ಹೊಡೆದ್ರೆ ಏನ್ ಓಪನ್ ಆಗುತ್ತೆ, ಅಲ್ಲಿ ಹೊಡೆದ್ರೆ ಕೆಳಗಡೆ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ. ಅದನ್ನ ಮೇಲೆ ಒತ್ತಿದ್ರೆ ಆಮೇಲೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದ್ರ ಮೇಲೆ ಇದನ್ನ ಡೀಟೇಲ್ಸ್ ಎಲ್ಲ ಹಾಕ್ಬೇಕು. ತುಂಬಾ ಕಮ್ಮಿನೇ ಪ್ರೊಸೆಸಿಂಗ್, ಏನು ಜಾಸ್ತಿ ಇಲ್ಲ. ನೀಟಾಗಿ ಎಲ್ಲ, ಅಂದ್ರೆ ನಮ್ಗೆ ಲೆಟರ್ ಬಂದಿದ್ದೆಲ್ಲ ಅರ್ಧರಲ್ಲೇ ಬರ್ದಿರ್ತಾರೆ. ನಾವು ಟ್ರೈ ಮಾಡ್ತಾ ಇದೀವಿ ಹೇಗ್ ಮಾಡ್ಬೇಕು ಅಂತ. ಸೊ ನಮಸ್ಕಾರ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ AdSense ಪಿನ್ ಬಂದಿದೆ. ತುಂಬಾ ಖುಷಿಯಾಗಿ ನಾನು ಇಷ್ಟೊತ್ತು ಮಾಡ್ಕೊಂಡು ಆಮೇಲೆ ಮೇಲ್ ಬಂದೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಗೆ ಹೇಳ್ಬೇಕು ಅಂತ. ಸೊ ಏನ್ ಸಾಧಿಸ್ತಿದ್ದೀರೋ, ಏನ್ ಮಾಡ್ತಾ ಇದ್ದೀರೋ ನೀವು ನೋಡಿ. ಈ ರೀತಿ ಒಂದ್ ಮಾಡಿ ನೀವು ಮನೆಯಲ್ಲಿ ಕೂತ್ಕೊಂಡು $US ಸಂಪಾದನೆ ಮಾಡ್ಬೇಕು ಅಂದ್ರೆ ಯೂಟ್ಯೂಬ್ ಇಂದ ನನ್ನ ಪ್ರಕಾರ ತುಂಬಾ ಈಸಿ. ಈ ರೀತಿ ನೋಡಿ, ನನಗಂತೂ ಕುತ್ಕೊಂಡಿದ್ದ ಜಾಗದಲ್ಲಿ ಗೂಗಲ್ AdSense ಪಿನ್ ಬಂದಿದೆ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರ್ದಿದ್ದಾರೆ. ವೆರಿಫೈಡ್ ಮಾಡ್ಕೊಳ್ಳಿ, ಅಕೌಂಟ್ ಹ್ಯಾಡ್ ಮಾಡ್ಕೊಳ್ಳಿ ಅಂತ ನೀಟಾಗಿ 3 ಸ್ಟೆಪ್ ಇರುತ್ತೆ. ಅದನ್ನ ಮಾಡ್ಕೊಂಡ್ರೆ ಆಗೋಯ್ತು. ಆಮೇಲೆ ಅಲ್ಲಿ ಕನ್ಫರ್ಮೇಶನ್ ಕೊಟ್ರೆ ಅಲ್ಲಿ ಆಯ್ತು ಅಷ್ಟೇ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ, ಸ್ವೀಟ್ ನಂಬರ್ ಹಾಕ್ಬೇಕು. ಸ್ವೀಟ್ ನಂಬರ್ ನಿಮ್ಗೆ ಗೂಗಲ್ ಇಂದ ಹುಡ್ಕೊಬಹುದು, ಇಲ್ಲ ಬ್ರಾಂಚ್ ಅಲ್ಲಿ ಹೋಗಿಸ್ಕೊಬಹುದು. ಅದು ತುಂಬಾ ಇಂಪಾರ್ಟೆಂಟ್. ಸ್ವಿಫ್ಟ್ ನಂಬರ್ ಹಾಕ್ದಿರ ನೀವೇನು ಸಾಧಿಸಕ್ ಆಗೋದಿಲ್ಲ. ಸೊ ಈಗ ನಾನು ಕ್ರೋಮ್ ಅಲ್ಲಿ ಹೋಗಿ ಇದನ್ನ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಸಣ್ಣದಾಗಿ 2 ತೋರಿಸ್ತೀನಿ. ಯಾಕಂದ್ರೆ ನನಗ್ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಏನು ವಿಷಯ ತೋರಿಸ್ಬೇಕು. ಅಲ್ಲಿ ಇಮೇಲ್ ID ಇರುತ್ತೆ, ಅದನ್ನೆಲ್ಲ ತೋರಿಸಿ ಆಮೇಲೆ ಯಾಕೆ ಸುಮ್ನೆ ರಾಮಾಯಣ. ಸೊ ನನ್ಗೆ ಗೊತ್ತಿಲ್ಲ, ಆದ್ರಿಂದ ನಾನು ಸುಮ್ನೆ ಚಿಕ್ಕದಾಗಿ ಕ್ರೋಮ್ಗೆ ಹೋದ, ಅಲ್ಲಿ ಹೋಗಿ AdSense ಪಿನ್ ಅಂತ ಹೊಡೆದ, ಬಂತು ಇಷ್ಟೇ. ಸೊ ನಿಮ್ಗೆ ಬೇರೆ ಕಡೆ ಬೇಕಾದ್ರೆ ನನ್ಗೆ ಕಾಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ ನನ್ನ ಕೈಲಾಗಿದ್ದಾದ್ರೆ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು AdSense ಪಿನ್ ಬಗ್ಗೆ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.